ಮನು, ಯಾಕೆ ಇನ್ನು ಟೇಬಲ್ ಮೇಲೆ ಕೂತಿದ್ಯಾ? ಎದ್ದೇಳು, ಸ್ಕೂಲಿಗೆ ಹೋಗಕ್ ಮನ್ಸಿಲ್ಲ ಏನ್ ಕತೆ? ನಿಮ್ಮಿಬ್ರದ ತಾಯಿ ಮಗಳದ ಏಳು ಏಳಲ್ಲ ಏಳು ಏಳಲ್ಲ ಅನ್ನಕ್ಕೆ ಕುತ್ಕೊಳ್ರ. ಹಾ ಅತ್ತೆ, ನೀವು ಬುದ್ಧಿ ಹೇಳ ಬಿಟ್ಟು ಹಾರಮ್ಮಂಗ್ ಏನು ಕೊಡ್ತಿದ್ದೀರಾ? ಅಲ್ಲೇ ಸುಶೀಲ, ನಾವು ಅವಾಗೆಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ದು ಓದ್ದವ್ರಂತ ಅನ್ಕಂಡ್ಯ. ಈಗೇನಿಲ್ಲನೆ ಸೈನ್ ಗೀನೆಲ್ಲ ಹಾಕಲ್ಲೇನೆ ನಾನು? ಅತ್ತೆ, ಸೈನ್ ಒಂದು ಹಾಕಕ್ ಕಲ್ತ್ ಬಿಟ್ರೆ ಆಯ್ತಾ? ಹೊರಗಿನ ಪ್ರಪಂಚ ನೋಡಿದೀರಾ ನೀವು? ನಂಗೆ ಹೇಳಕ್ ಬತ್ತೀಯಲ್ಲನೆ, ನಂದಿಡೀ ಆಸ್ತಿ ಬರ್ದಿರೋದೇ ನನ್ನ ಸೈನಲ್ಲಿ ಉಳಿಸ್ಕೊಂಡಿರೋದು, ಅದು ಗೊತ್ತದ್ಯಾ? ಆಯ್ತು ಬಿಡಿ, ನಿಮ್ಮ ಹತ್ರ ಮಾತಾಡಿ ಪೂರೈಸಕ್ಕಾಗಲ್ಲ. ಮನು, ನೀ ಶಾಲೆಗೆ ಹೊರಡೆ. ಬ್ರಷ್ ಮಾಡ್ಬೇಕು. ಹಾ, ನೀನು 8 ಗಂಟೆವರೆಗೂ ಬ್ರಷ್ ಮಾಡ್ತಾನೆ ಕುತ್ಕೊಂಡಿರು. ಆಟೋ ಅಲ್ಲಿ ಬಂದು ಹಾರ್ ನೋಡಿದ್ರೆ ನೀನು ಇಲ್ಲಿಂದ ನೀ ಹೇಳಲ್ಲ. ನೀನು ಆಟೋದವನು ಎದ್ದೇನೇ ಇಲ್ಲ ಅಂತ ನೋಡೆ ಮರತ್ತೆ. ಆ ಆಟೋದವನೇನು ನೀವಂತ ಅನ್ಕೊಂಡಿದ್ದೀರತ್ತೆ? ಅವರಲ್ಲಿ ಎದ್ದಿಗೊಂದು ಎಷ್ಟು ಊರು ತಿರ್ಗೈತೆ ನಾ ಆಟ ಹಿಡ್ಕೊಂಡು. ಹಂಗೆ ನಾನು ಮೀನ್ ಮಾರ ನನ್ನೆ ಸುಶೀಲ. ಅಯ್ಯೋ ಅತ್ತೆ, ಮೀನ್ ಮಾರನ್ಕಿಂತ ಹೆಚ್ಚತ್ತೆ. ನಮ್ಮ ಮಕ್ಳನ್ನೆಲ್ಲ ಕರ್ಕೊಂಡೋಗಿ ಬರಲ್ವಾ? ಬರ್ತೇನೆ. ಬರೋ ತಿಂಗಳಿಗೆ 1,500 ರೆಡಿ ಮಾಡಿ ಇಟ್ಕ. ಅಯ್ಯೋ ಅತ್ತೆ, ನಮ್ಮ ಮಕ್ಳನ್ನ ಸೇಫಾಗಿ ಕರ್ಕೊಂಡೋಗಿ ಬರ್ತಾನಲ್ಲ, ಅದಕ್ಕಿಂತ ಏನು 1,500 ಹೆಚ್ಚಲ್ಲಲ್ಲ ಬಿಡಿ. ಕರ್ಗದ್ ನಂದು ಕಣೆ ಸುಶೀಲ. ಹಿಂಗೆ ಜಗಳ ಮಾಡ್ತಿದ್ದೀರಾ, ತಿಂಡಿ ಹಾಕ್ತೀರಾ? ಹಾ, ನೀನು ಹಲ್ಲುಜ್ದ ನಂಗೆ ಮಂಗ ಮಾಡೋದ್ ಬೇಡ ಆಯ್ತಾ? ಹಲ್ಲು ಉಜ್ಜಾಗಿದ್ ಎಲ್ಲ ಉಜ್ಜಾಗಿದೆ. ಅವಳೆ ನೀನ್ ಅನ್ಕೊಂಡಿನೇ ಸುಶೀಲ. ಅವಳು ಬೆಳಿಗ್ಗೆ ಎದ್ದವಳೆ ಹಲ್ಲುಜ್ಜಿ ಎಲ್ಲ ಮಾಡು ಕೆಲಸ ಮಾಡ್ಯಾಳೆ. ನೀನ್ ತಿಂಡಿ ಹಾಕಿ ಎಂತ ಮಾಡಿ ಏನು ಇನ್ನೇನು ನೀ ಗಂಜಿ ಗಿಂಜಿ ಏನಾರು ಬೇಸಿಟ್ಟಿ ಅಂತ ಕಡೆಗೆ? ಅಯ್ಯೋ ಅತ್ತೆ, ದಿನ ಏನ್ ಸ್ಪೆಷಲ್ ಮಾಡಿ ಹಾಕ್ತಾರೆ ಈಗ? ಬೇಡ, ನಂದು ಅದೇ ಹಳೆ ಕಡುಬು ಮಾಡಿದ್ರು ಸಾಕಿತ್ತು. ಬಾಲ್ 1-2 ಕಡುಬು ತಿನ್ಕೊಂಡು ಇಂಚು ಗಸಿ ಇದ್ರೆ ಏನಾರು ಪಸಿ ಇದ್ರೆ ಹಾಕತ್ಲ. ಅತ್ತೆ, ನಿನ್ ಕಡುಬು ತಿಂದು 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 ನನ್ ಬಾಯೆಲ್ಲ ಚಪ್ಪೆ ಬಿದ್ದು ಹೋಗಿದೆ. ಅಲ್ಲ, ದಿನ ನಾನೇ ತಿಂಡಿ ಮಾಡ್ಬೇಕಲ್ಲ, ನೀವೊಂದಿನ ಮಾಡಿ ನೋಡೋಣ. ಓ, ಏನ್ ನನ್ನ ಹತ್ರ ಈಗ ಕಡುಬು ಕಡ್ಸಕ್ ಬಂದಿದ್ದೇನೆ ನೀನು ಸೊಸೆಯಾಗಿ? ನಂಗೇನೆ ಕಡುಬು ಹಾಕೋ ಟೈಮ್ ಬಂತು, ನನ್ನ ಹತ್ರ ಕಡುಬು ಮಾಡಕ್ ಹೇಳ್ತೀಯಲ್ಲ ಸುಶೀಲ. ಹಾ, ಬೆಳಿಗ್ಗೆ ಹೇಳಿ ಇಂಥದ್ದೇ ಮಾತಾಡಿ ಆಯ್ತಾ? ಚೆನ್ನಾಗಿರುತ್ತೆ. ಅಮ್ಮ, ಎಂತ ಮಾಡಿ ತಿಂಡಿ? ಹಾ, ಪಲಾವ್ ಮಾಡಿನ್ ಬಾ. ಹೂ ಹಾಕು. ಅಡಿಗೆ ಮನೆಗೆ ಬರ್ತಿ ಇಲ್ಲೇ ತಿಂತ್ಯಾ? ಇಲ್ಲೇ ತಿಂತೀನಿ ಅಜ್ಜಿ, ಬಾರೆ. ಪಲಾವ್ ಈ ಮೊಸರು ಬೊಜ್ಜದಿಯೋ ಇಲ್ಲ, ಆ ಗಂಟ್ಲು ಅಣ್ಕೊಂಡು ಇನ್ನು ಗಂಟ್ಲು ಸಿಕ್ಕಿ ಸಾಯಿಲಿ ಅಂತ ಮಾಡಿ ಇಟ್ಟಿರ್ತಾಳೆ ಹೋಗ್ತೀನತ್ಲಾಗೆ. ನಿಮಗೆ ಎಷ್ಟು ಸ್ಪೆಷಲ್ ಆಗಿ ಮಾಡಿದ್ರು ನಿಮಗೆ ಗಂಟ್ಲು ಸಿಕ್ಕದೊಂದು ಬಿಡಲ್ಲ ಬಿಡಿ. ಇನ್ನು ಎಂತ ಮಾಡ್ಬೇಕು ನಿಮ್ ಗಂಟ್ಲಿಗೆ? ಇಷ್ಟು ಮಾಡೋದೇ ಪುಣ್ಯ ಆಗಿದೆ. ಆ ಕಡ್ಬಿನ್ಕಿಂತ ಇದು ಎಷ್ಟು ವಾಸ್ಯಪ್ಪ. ಅಲ್ಲ ಸುಶೀಲ, ಮಾಡಿರೋ ಒಂದು ಪಲಾವಿಗೆ ಒಂದು ಮೊಸರು ಬಜ್ಜಿ ಮಾಡಿದ್ಕೆ ನೀನೊಂದು ಆಡ್ತೀಯ ನೋಡು. ಇವೆಲ್ಲ ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬರ್ಬೋದೇನ ಕಣೆ ನಿಂತಿ ಚ್ವರಿಗಿಂತ. ಹಂಗಾದ್ರೂ ಮಾಡಿ ತಿನ್ನಿ, ಆ ಕಡೆ ಇರೋ ಗಂಟನಾದ್ರೂ ಸ್ವಲ್ಪ ಕರಗಿಸ್ಬೋದು. ಎಂತ ಗೋಣದಂಗ ಆಗ್ತುಂಟು ಪಲಾವ್ ಜೊತೆಗೆ? ಏನಿಲ್ಲ ಅತ್ತೆ, ಕುತ್ಕೊಳ್ಳಿ, ತಿಂಡಿ ತರ್ತೀನಿ. ಅಮ್ಮ, ತಿಂಡಿ ತಗೋರಮ್ಮ. ಆಟೋ ಬಂದ್ರು? ಹಾ, ಅಡ್ಗೆ ಮನೆಯಲ್ಲಿ ಹಾಕಿಟ್ಟಿದ್ದೀನಿ, ಬನ್ನಿ. ಇಲ್ಲಿಗಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಇಡೀ ಊರಾರು ಬಡಿ ಮಾಡ್ತೀಯ. ಬಾಲಿ ಕೊಟ್ಟ್ಯಾ? ಅಲ್ಲ ಕಣೆ ಸುಶೀಲ, ಗುಲಾಬಿ ಮನೆದೆ ಅಂತದ ಕತೆ ಅಂತೆ. ಮಗ ಒದ್ದು ಹೊರಗೆ ಹಾಕ್ಯಾನಂತೆ. ಈ ಸೊಸೆದಿಕ್ಕಳು ಬಂದ ತಕ್ಷಣ ಈ ಮಕ್ಳಿಗೆಲ್ಲ ಏನ್ ಆತದ ಹೇಳಂಗಾರೆ? ಅತ್ತೆ, ನಿಮಗೆ ಬರೀ ಕಂಡರ್ ಮನೆ ಸುದ್ದಿನೇ ಆಯ್ತು. ಅವ್ರ ಮನೆ ಏನ್ ಸಮಸ್ಯೆ ಇದೆಯಾ, ಏನ್ ಕತೆ? ಕಂಡರ್ ಕಣ್ಣಿಗೆಲ್ಲ ಪಾಪ ಸೊಸೆನೇ ಒಂದು ತಪ್ಪಿತಸ್ತೆ. ನೀವೇನ್ ಸಾಮಾನ್ಯ ಇದೀರಾ ಅತ್ತೆ ಅಂದ್ರ? ಅಂತೂ ನೋಡು, ಈ ಮಹಿಳಾ ಆಯೋಗ ಆಯೋಗ ಈ ಆಯೋಗ ಬಂದು ಉಸಿರು ಬಿಡಂಗದಿಯಾ, ಎಲ್ಲ ಹಾಳು ಮಾಡ್ಬಿಟ್ರು. ಅಮ್ಮ, ನಂಗೆ ಯೂನಿಫಾರ್ಮ್ ಆಗ್ಯಾ. ನೀವು ಬೇಕಲ್ಲ ಆಗ್ಲಿಡಿ ಮಾತಾಡ್ತೀರಿ. ಬಾ ಬಾ ಬಾ, ಹೋಗೋಣ ಬಾ. ಇನ್ನೇನ್ ಟೈಮ್ ಆಯ್ತು, ಒಂದು 5 ನಿಮಿಷ ಉಂಟಪ್ಪ. ಅವ್ರೇನೀಗ ಬಂದು ಕಾಯ್ತಾ ನಿಂತಿರ್ತಾನೆ, ಒಂದು 5 ನಿಮಿಷ ಆದ್ರೆ ಹೋಗ್ತಾನೆ ಮತ್ತೆ. ಬಾ ಬಾ, ಹೋಗೋಣ ಬಾ. ಇಳಿ, ಏನ್ ಒಲೆ ಮೂಲೆಯಿಂದ ಇಳಿಯಕ್ ನಿಂಗೆ ಮನ್ಸಿಲ್ಲ? ನನ್ನ ಮೊಮ್ಮಕ್ಳಿಗೆ ಒಂದು ಭಂಗ ಕೊಡ್ತಾಳೆ ಇವಳು. ಅಬ್ಬಬ್ಬಬ್ಬಬ್ಬಬ್ಬ, ಉಣ್ಬೇಡ ತಿನ್ಬೇಡ, ಬಾ ಓಡು ಏಳು ಓದು ಬರೀ
ಅವು ಜೀವನ ಪೂರ ಅದು ಏನ್ ಮಾಡಕ್ ಹೋಗ್ಯಾವ, ಇವೇನ್ ಮಿಲ್ಟ್ರಿಗೆ ಹೋಗ್ತಾವೋ ಅಲ್ಲ ನಾಯಿ ಕಾಯ್ತಾವೋ ಒಂದೂ ಗೊತ್ತಿಲ್ಲ. ನಿಧಾನ ಹೋಗ್ಬಾ ಬಲೆ, ನಾನೊಂಚೂರು ಎಲ್ಲಕ್ಕೆ ಗುದ್ಕೊ ಬರ್ತೀನತ್ತ. ಅಜ್ಜಿ ಬಾಯ್ ಕಡೆ. ನಮ್ಮ ಮಗಳು ಹೋಗ್ಯಾತ. ನಂದು ಎಲ್ಲಕ್ಕೆ ಚೀಲ ಎಲ್ಲಿ ಇಟ್ಟಾಳೇನ ಇವಳು, ಕ್ಲೀನು ಕ್ಲೀನು ಕ್ಲೀನ್ ಅಂತ ಫ್ರಿಜ್ ಒಳಗೆ ಇಟ್ಟಾಳೆ ಎಂತದ ಇನ್ನು. ಹೋಗ್ತೀನತ್ತ. ನಿಮ್ದು ಇಷ್ಟ ಆದರೆ ಒಂದು ಒಳ್ಳೆ ಲೈಕ್ ಕೊಡಿ, ಅದೇನೋ ಮಾಡ್ತಾರಲ್ಲ ಎಂತದೇ ಅದ ಸುಶೀಲಾ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಗುಡ್ ನೈಟ್.